ಪಾದಚಾರಿ ಮಾರ್ಗ ಅತಿಕ್ರಮಣ ತೆರವುಗೆ ವೇಗ, ಸಾರ್ವಜನಿಕರ ಅನುಕೂಲಕ್ಕೆ ಆದ್ಯತೆ. ಸಣ್ಣ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಅಗತ್ಯ, ಸಾರ್ವಜನಿಕರ ಅಭಿಪ್ರಾಯ. ಹಾಸನ ನಗರವನ್ನು ಸುಗಮ ಸಂಚಾರಕ್ಕೆ ಅನುಕೂಲವಾಗಿಸುವ ಹಾಗೂ ಪಾದಚಾರಿಗಳ ಸುರಕ್ಷತೆಯನ್ನು ಕಾಪಾಡುವ ಉದ್ದೇಶದಿಂದ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ನಗರ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗಗಳನ್ನು ಅತಿಕ್ರಮಿಸಿ ನಡೆಸಲಾಗುತ್ತಿದ್ದ ಗೂಡಂಗಡಿ, ತಳ್ಳುಗಾಡಿ ಹಾಗೂ ತಾತ್ಕಾಲಿಕ ವ್ಯಾಪಾರ ಮಳಿಗೆಗಳ ತೆರವು ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿದೆ. ನಗರದ ಪ್ರಮುಖ ವಾಣಿಜ್ಯ ಕೇಂದ್ರಗಳಲ್ಲೊಂದಾದ ಎಂಜಿ ರಸ್ತೆ, ತರಬೇತಿ ಕೇಂದ್ರದ ಮುಂಭಾಗ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಅತಿಕ್ರಮಣ ತೆರವುಗೊಳಿಸಲಾಗಿದ್ದು, ಸಾರ್ವಜನಿಕರಿಂದ ಈ ಕ್ರಮಕ್ಕೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಕಳೆದ ಹಲವು ವರ್ಷಗಳಿಂದ ಪಾದಚಾರಿ ಮಾರ್ಗಗಳು, ವ್ಯಾಪಾರ ಮಳಿಗೆಗಳು, ಜಾಹೀರಾತು ಫಲಕಗಳು ಮತ್ತು ವಿವಿಧ ತಾತ್ಕಾಲಿಕ ನಿರ್ಮಾಣಗಳಿಂದ ಸಂಪೂರ್ಣ ಆವರಿಸಿಕೊಂಡಿದ್ದವು. ಇದರಿಂದ ಪಾದಚಾರಿಗಳು ರಸ್ತೆ ಮೇಲೆಯೇ ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ವಾಹನ ದಟ್ಟಣೆ ಹಾಗೂ ಅಪಘಾತಗಳ ಅಪಾಯ ಹೆಚ್ಚಾಗಿತ್ತು. ಶಾಲಾ ಮಕ್ಕಳು, ಹಿರಿಯ ನಾಗರಿಕರು, ಮಹಿಳೆಯರು ಹಾಗೂ ವಿಶೇಷ ಚೇತನರು ಸಂಚಾರ ನಡೆಸಲು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದರು. ಇದನ್ನು ಮನಗಂಡ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಯೋಜಿತ ರೀತಿಯಲ್ಲಿ ಅತಿಕ್ರಮಣ ತೆರವು ಕಾರ್ಯಾಚರಣೆ ಕೈಗೊಂಡಿದ್ದು, ರಸ್ತೆ ಮತ್ತು ಪಾದಚಾರಿ ಮಾರ್ಗಗಳನ್ನು ಸಾರ್ವಜನಿಕ ಬಳಕೆಗೆ ಮುಕ್ತಗೊಳಿಸುತ್ತಿದ್ದಾರೆ. ಈ ಕಾರ್ಯಾಚರಣೆಯಿಂದ ನಗರದಲ್ಲಿ ವಾಹನ ಸಂಚಾರ ಸುಗಮವಾಗುವ ಜೊತೆಗೆ ಪಾದಚಾರಿಗಳಿಗೂ ಸುರಕ್ಷಿತವಾಗಿ ಓಡಾಡಲು ಅವಕಾಶ ಕಲ್ಪಿಸಲಾಗುತ್ತಿದೆ. ಆದರೆ ಈ ಕ್ರಮದಿಂದ ದಿನನಿತ್ಯದ ವ್ಯಾಪಾರವನ್ನೇ ಅವಲಂಬಿಸಿ ಜೀವನ ಸಾಗಿಸುತ್ತಿರುವ ಸಣ್ಣ ವ್ಯಾಪಾರಿಗಳಿಗೆ ಸಂಕಷ್ಟ ಎದುರಾಗಿರುವುದು ಸಹ ಸತ್ಯ. ಅನೇಕ ಕುಟುಂಬಗಳು ರಸ್ತೆ ಬದಿ ವ್ಯಾಪಾರವನ್ನೇ ನಂಬಿಕೊಂಡಿದ್ದು, ಏಕಾಏಕಿ ತೆರವು ಕಾರ್ಯಾಚರಣೆ ಅವರ ಜೀವನೋಪಾಯದ ಮೇಲೆ ಪರಿಣಾಮ ಬೀರಿದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಸೂಕ್ತ ಸ್ಥಳದಲ್ಲಿ ಪರ್ಯಾಯ ವ್ಯಾಪಾರ ವಲಯವನ್ನು ಗುರುತಿಸಿ ಮೂಲಸೌಕರ್ಯಗಳೊಂದಿಗೆ ಅವಕಾಶ ಕಲ್ಪಿಸಬೇಕೆಂಬ ಒತ್ತಾಯ ಕೇಳಿಬರುತ್ತಿದೆ. ಈಗಾಗಲೇ ಜಿಲ್ಲಾಡಳಿತ ಪರ್ಯಾಯ ಸ್ಥಳ ಕಲ್ಪಿಸುವ ಭರವಸೆ ನೀಡಿದ್ದು, ಅದನ್ನು ಶೀಘ್ರದಲ್ಲೇ ಜಾರಿಗೆ ತರಬೇಕೆಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. ನಿಮ್ದು ಅಂಗಡಿ ಸುಮ್ಮನೆ ನಿಂತಿರೋದ? ತರಕಾರಿ ಸಿಗಲ್ಲ, ಅಪ್ಪ ಬಿಚ್ಚು ತೆಗೆಕೋಬಿಡಂಗೆ. ಅಮ್ಮ ಪುಲಮಚ್ಚೆ ಹಿಂದಕ್ಕೆ ಹಾಕ್ಲಮ್ಮ ತಾಯಿ. ಆಯ್ತು, ಒಳಗಡೆ ಮಂಚ ಎಲ್ಲ ಇದಾವಲ್ಲ, ದಿವಾನ್ ಕಟ್ಟು ಅವೆಲ್ಲ ತೆಗೀರಿ. ಆ ದಿವಾನ್ ಕಟ್ಟು ಎಲ್ಲ ತೆಗೀರಿ. 2 ದಿವಾನ್ ಕಟ್ಟು ಎಲ್ಲ ಇದಾವಲ್ಲ ತೆಗೀರಿ. ಅವು ಮನೆನೇ ಮಾಡ್ಕೊಂಡಿದ್ದೀರ. ಅಪ್ಪ ಎಷ್ಟೊತ್ತಿ ನಿಮ್ಗೆ ಹೇಳೋದು ಹಿಂದಕ್ಕೆ ಹೋಗಿ ಅಂತ? ಹಿಂದ್ಗಡೆ ಜಾಗ ಇಲ್ವಲ್ಲಿ? ಒಳಗೆ ಎಷ್ಟು ಜಾಗ ಇದೆ? ತೆಗೀರಿ. ಎಲ್ಲ ಫುಲ್ ಹಿಂದಕ್ಕೆ ಹಾಕಡ್ರಣ ಎಲ್ಲ. ಅದೇ ಬೆಂಗಳೂರು ಥರ ಸಿಸ್ಟಮ್ ಮಾಡ್ಬೇಕು ನಿಮಗೆ. ಹಾಸನ ಜಿಲ್ಲೆ ಮತ್ತು ಹಾಸನ ಸಿಟಿ ಟೌನ್ ಲಿಮಿಟ್ಸಲ್ಲಿರೋ ಈ ಫುಟ್ಪಾತ್ ತೆರವನ್ನು ನಗರಸಭೆ ಹಾಗೂ ಜಿಲ್ಲಾಡಳಿತ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಇದು ಅನಿವಾರ್ಯವಾಗಿತ್ತು, ಮಾಡಲೇಬೇಕಾದಂಥದ್ದು. ವ್ಯಾಪಾರಸ್ಥರಿಗಂತೂ ತೊಂದರೆ ಇತ್ತು, ಗ್ಯಾರಂಟಿ ಅದು ಇಲ್ಲ. ಆದರೆ ಅವರಿಗೆ ಒಂದು ಸ್ಥಳ ನಿಗದಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಈ ಫುಟ್ಪಾತ್ ತೆರವು ಮಾಡ್ತಾ ಇರೋದ್ರಿಂದ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಆದರೆ ಸಾರ್ವಜನಿಕರು ಅದೇ ರೀತಿ ಅವರು ವಾಹನಗಳನ್ನು ನಿಲ್ಲಿಸ್ಕೊಳ್ಳೋದಾಗಲಿ ಅಥವಾ ಓಡಾಡೋದಾಗಲಿ, ಕಾರ್ನರ್ಗಳಲ್ಲಿ ಪಾರ್ಕಿಂಗ್ ಮಾಡೋದಾಗಲಿ, ಆಟೋದವರಾಗಲಿ ಎಲ್ಲರೂ ಸ್ಪಂದಿಸಿ ಇದನ್ನು ಅನುಕೂಲಕ್ಕೆ ತಕ್ಕಂತೆ ಕರೆಕ್ಟಾಗಿ ಯೂಸ್ ಮಾಡೋದ್ರಂತೂ ಭಾರಿ ಚೆನ್ನಾಗಿರುತ್ತೆ ಸಿಟಿ. ಅದರದಲ್ಲದೆ ಈಗ ತೆಗಿತಾರೋ ತರಕಾರಿ ಅಂಗಡಿಗಳಾಗಲಿ ಅಥವಾ ಬೇರೆ ಒಂದೊಂದು ಇದರಲ್ಲಾಗಲಿ ಹಾವು ಮತ್ತು ಬೇರೆ ಪ್ರಾಣಿಗಳೆಲ್ಲ ಸಿಗಾಕೊಂಡು ಅಲ್ಲಿ ಎಷ್ಟೋ ಜನಕ್ಕೆ ಮೈಮೇಲೆ ಬಿತ್ತು ಅಂತ ಹೇಳಿದ್ರು. ಇದನ್ನೆಲ್ಲ ನೋಡಿದ್ರೆ ಯಾರು ಸಾಯಬೇಕಾಗಿದ್ದ ಒಂದು ಅನಾಹುತಗಳು ತಪ್ಪಿದೆ ಅಂತ ಅನಿಸ್ಕೋಬೋದು. ಇದೇ ರೀತಿ ಚೆನ್ನಾಗಿ ಎಲ್ಲರೂ, ಅದರಲ್ಲಿ ಕಾರ್ಪೊರೇಷನ್ ವರ್ಕರ್ಸ್ ಯಾರಿದ್ದಾರೆ ಅವರು ನಿಗದಿಪಡಿಸಿದಂಥ ಸಮಯಕ್ಕೆ ಬಂದು ಎಲ್ಲದನ್ನು ತೆರವುಗೊಳಿಸ್ತಾ ಇದ್ದಾರೆ. ಸಾರ್ವಜನಿಕರು ಇದಕ್ಕೆ ಸಹಕಾರ ಕೊಡಬೇಕು. ಅಂಗಡಿ ಮಾಲೀಕರು ಯಾರಿದ್ದಾರೆ ಅವರೆಲ್ಲ ಸಹಕಾರ ಕೊಡಬೇಕು. ಅದ್ರ ಜೊತೆ ಫುಟ್ಪಾತಲ್ಲಿ ಬೋರ್ಡ್ಗಳನ್ನ ಇಡೋದು ಇದಂತೂ ಭಾರಿ ಅಪರಾಧ. ಮೇಯ್ನು ಅಂಗಡಿ ಬೋರ್ಡ್ ಹಾಕಿರ್ತಾರೆ, ಫುಟ್ಪಾತಲ್ಲಿ ದೊಡ್ಡ ದೊಡ್ಡದು ಬೋರ್ಡ್ಗಳನ್ನ ಹಾಕ್ಬಿಡ್ತಾರೆ. ಅದನ್ನು ಸಹ ನಗರಸಭೆ ಕೃಷ್ಣಮೂರ್ತಿ ಅವರು ಕಮಿಷನರು ಇದಕ್ಕೂ ಸಹ ಸ್ವಲ್ಪ ಮನಸ್ಸು ಕೊಟ್ಟು ಅದನ್ನು ತೆರವು ಮಾಡಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ.